ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಕರ್ತನಲ್ಲಿ ಬಲಗೊಳ್ಳಿರಿ. ಅದಕ್ಕೆ ಆಧಾರ ವಾಕ್ಯ 1 ಸಾಮುವೇಲ 30ನೇ ಅಧ್ಯಾಯ 6ನೇ ವಚನ. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡನು. ನೋಡ್ರಿ, ಈಗ ಓದಿದ ವಾಕ್ಯ ಭಾಗದ ಹಿನ್ನೆಲೆಯನ್ನು ನಾವು ನೋಡುವಾಗ ಅಮೇಲೇಕರೆಂಬಂಥ ವಿರೋಧಿಗಳು ದಾವೀದನು ಇದ್ದಂಥ ಒಂದು ಚಿಕ್ಲಕ್ ಪಟ್ಟಣವನ್ನು ದಾಳಿ ಮಾಡಿ ಎಲ್ಲವನ್ನ ದರೋಡೆ ಮಾಡಿ ದೋಚಿಕೊಂಡು ಹೋಗಿಬಿಟ್ರು. ಈಗ ದಾವೀದನು ಇನ್ನು ಉಳಿದ ಕೆಲವು ಅವನ ಜೊತೆ ಇದ್ದವರು ಬಂದು ನೋಡ್ತಾರೆ, ಎಲ್ಲರೂ ಅವ್ರನ್ನ ಮಕ್ಕಳು ಹಿಡ್ಕೊಂಡು ಹೋಗಿದ್ದಾರೆ, ಹೆಂಡತಿಯನ್ನು ಹಿಡ್ಕೊಂಡು ಹೋಗಿದ್ದಾರೆ, ಅವರಿಗಿದ್ದ ಎಲ್ಲವನ್ನು ನಾಶ ಮಾಡಿದ್ದಾರೆ. ಇದನ್ನು ನೋಡಿದಾಗ ಜನರು ದುಃಖದಿಂದ ದಾವೀದನ ಮೇಲೆ ಕೋಪಗೊಂಡ್ರಂತೆ. ನಾವು ದಾವೀದನ ಜೊತೆಲಿ ಇದ್ದಿದ್ದಕ್ಕೆ ತಾನು ಇದಾಯ್ತು ಅಂತೇಳಿ ಕೋಪಗೊಂಡ್ರು. ಈಗ ದಾವೀದನು ಒಬ್ಬಂಟಿಗನಾಗಿಬಿಟ್ಟನ್ರಿ. ಏನು ಮಾಡಬೇಕು ಗೊತ್ತಿಲ್ಲ. ಅವನ ಕೊಲ್ಲಿಕ್ಕೆ ಕೈಯಲ್ಲಿ ಕಲ್ಲು ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಬಹಳ ನೋವಿನಲ್ಲಿದ್ದ, ಒತ್ತಡದಲ್ಲಿದ್ದ. ಆದರೆ ಬೈಬಲ್ ಹೇಳ್ತದೆ ಅವನ ನಿರಾಶನಾಗಲಿಲ್ಲಂತೆ. ಆ ವಾಕ್ಯ ನೋಡ್ರಿ ಎಷ್ಟು ಚಂದ ಹೇಳ್ತದೆ. ಅವನು ತನ್ನ ದೇವರಲ್ಲಿ ತನ್ನನ್ನು ಬಲಪಡಿಸಿಕೊಂಡನಂತೆ. ಅವನನ್ನು ಬಲಪಡಿಸಲಿಕ್ಕೆ ಬೇರೆ ಯಾರೂ ಇಲ್ಲ, ಅವನನ್ನು ಎಂಕರೇಜ್ ಮಾಡಲಿಕ್ಕೆ ಬೇರೆ ಯಾರೂ ಇಲ್ಲ. ಅವನು ದೇವರಲ್ಲಿ ತನ್ನನ್ನು ತಾನೇ ಬಲಪಡಿಸಿಕೊಂಡನಂತೆ. ಜೀವನದಲ್ಲಿ ಕೆಲವೊಮ್ಮೆ ಸ್ನೇಹಿತರು ದೂರವಾಗ್ತಾರೆ, ಪರಿಸ್ಥಿತಿಗಳು ವಿರೋಧವಾಗ್ತದೆ, ಮನಸ್ಸು ಕುಗ್ಗಿ ಹೋಗಿಬಿಡುತ್ತದೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಂತ ನಮಗೆ ಗೊತ್ತಾಗಲ್ರಿ, ನಿರಾಶರಾಗ್ಬಿಡ್ತೇವೆ. ಅಯ್ಯೋ ಯಾಕಪ್ಪ ಈ ಜೀವನ ಅಂತ ಅಂದ್ಕೊಳ್ತೇವೆ. ಆದರೆ ಹಂಗೆ ಜೀವಿಸಬಾರ್ದ್ರಿ. ನಿಜವಾದ ದೇವರ ಮಕ್ಕಳು, ದೇವರ ಮಗು ಏನು ಮಾಡ್ತಾರಂತ ಹೇಳಿದ್ರೆ, ಅವರು ದೇವರಿಂದ ತಮ್ಮನ್ನು ತಾವು ಬಲಪಡಿಸಿಕೊಳ್ಳುತ್ತಾರೆ. ಅವರು ಯಾವುದೇ ಒತ್ತಡದಲ್ಲಿದ್ದರೂ, ಚಿಂತೆಯಲ್ಲಿದ್ದರೂ, ಕಳವಳದಲ್ಲಿದ್ದರೂ ನಮ್ಮನ್ನು ನಾವು ದೇವರಲ್ಲಿ ಬಲಪಡಿಸಿಕೊಳ್ಳಬೇಕು. ಯಾವಾಗಲೂ ಇದನ್ನು ನೆನಪಿಟ್ಕೊಳ್ರಿ. ನಿಮ್ಮ ಸಮಸ್ಯೆಗಳಿಗಿಂತ ನಮ್ಮ ದೇವರು ಬಹಳ ದೊಡ್ಡವರು. ನೀವು ದೇವರಲ್ಲಿ ಬಲಗೊಳ್ಳುವಾಗ, ದೇವರ ಮೂಲಕವಾಗಿ ನೀವು ನಿಮ್ಮನ್ನೇ ಬಲಪಡಿಸಿಕೊಳ್ಳುವಾಗ ಯಾರೂ ನಿಮ್ಮನ್ನು ಕುಗ್ಗಿಸಲಿಕ್ಕೆ ಸಾಧ್ಯವಿಲ್ಲ. ನೋಡ್ರಿ, ದಾವೀದನು ಕುರುಬನಾಗಿದ್ದನ್ರಿ. ಅಲ್ಲಿ ಮಾತನಾಡಲಿಕ್ಕೆ ಯಾರೂ ಇಲ್ಲ. ಅವನು ತನ್ನ ಮನಸ್ಸಿನೊಟ್ಟಿಗೆ ಅವನು ಮಾತಾಡ್ಕೊಳ್ತಾ ಇದ್ದ. ಗೋಲಿಯಾತನನ್ನು ನಂಬಿಕೆಯಿಂದ ಸೋಲಿಸಿದ. ಸೌಲನು ಅವನ ಹಿಂದೆ ಬೆನ್ನೆತ್ತಿ ಕೊಲ್ಲಲಿಕ್ಕೆ ನೋಡ್ತಾ ಇದ್ದಾನೆ. ಇಂತೆಲ್ಲ ಕಷ್ಟಗಳಿದ್ದರೂ ಈಗ ಚಿಕ್ಲಕ್ಕಲ್ಲಿ ಜನರು, ತನ್ನ ಜನರೇ ಕಲ್ಲಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಇಂಥ ಎಲ್ಲ ಪರಿಸ್ಥಿತಿಯಲ್ಲಿ ದಾವೀದನು ಕರ್ತನಲ್ಲಿ, ದೇವರಲ್ಲಿ ತನ್ನನ್ನು ಬಲಪಡಿಸಿಕೊಂಡನಂತೆ. ಆ ಸಮಯದಲ್ಲಿ ಅವನು ಜನರನ್ನು ನೋಡಲಿಲ್ಲ, ಅವನ ಪರಿಸ್ಥಿತಿಯನ್ನು ನೋಡಲಿಲ್ಲರಿ, ಅವನು ದೇವರನ್ನು ನೋಡಿದ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತದಲ್ಲಿ ಕೂಡ ನೀವು ಹಾದು ಹೋಗುವ ಮಾರ್ಗ ನನಗೆ ತಿಳಿದಿಲ್ಲ, ಗೊತ್ತಿಲ್ಲ, ಕಷ್ಟದ ಹಾದಿಯಲ್ಲಿ ಹೋಗುತ್ತಿರಬಹುದು. ಬೇರೆ ಯಾರಾದರೂ ಬಂದು ನನ್ನನ್ನು ಉತ್ತೇಜನ ಪಡಿಸಲಿ, ಬಲಪಡಿಸಲಿ. ನೋ, ನಿಮ್ಮನ್ನು ನೀವೇ ಬಲಪಡಿಸಿಕೊಳ್ಳ್ರಿ. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ. ಪೌಲನು ಭಯಂಕರ ಹಿಂಸೆ, ಕಷ್ಟ, ನೋವುಗಳ ಮಧ್ಯೆ ಹೋಗುವಾಗ ಹೇಳ್ತಾನೆ, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಕೀರ್ತನೆಗಾರನು, ಕಷ್ಟ ಕಾಲದಲ್ಲಿ ನಾನು ದೇವರನ್ನು ಕರೆದೆ, ಮೊರೆಯಿಟ್ಟೆ, ದೇವರು ನನಗೆ ಉತ್ತರವನ್ನು ದಯಪಾಲಿಸಿದರು. ಅನೇಕ ಭಕ್ತರು ದೇವರಲ್ಲಿ ತಮ್ಮನ್ನೇ ತಾವು ಬಲಪಡಿಸಿಕೊಂಡಿದ್ದಾರೆ. ಅಂದರೆ ಕರ್ತನಲ್ಲಿ ಬಲಪಡಿಸಿಕೊಳ್ಳೋದಂದರೆ ಏನ್ರಿ? ಅಂದರೆ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯುವುದು, ವಾಕ್ಯವನ್ನು ಧ್ಯಾನಿಸುವುದು, ದೇವರನ್ನು ಆರಾಧಿಸುವಂಥದ್ದು. ಕೆಲವು ಸಾರಿ ಸುಮ್ಮನೆ ಕೂತ್ಕೊಂಡು, ಪ್ರೇಯರ್ ಬರ್ತಾ ಇಲ್ವಾ, ಸುಮ್ಮನೆ ಕೂತ್ಕೊಳ್ರಿ. ಜಸ್ಟ್ ಕೂತ್ಕೊಂಡು, ದೇವರೇ ಏನು ಮಾಡಬೇಕು ನನಗೆ ಗೊತ್ತಿಲ್ಲ, ನನಗೆ ಸಹಾಯ ಮಾಡಿರಿ. ಇದೇ ಕರ್ತನಲ್ಲಿ ಬಲಪಡಿಸಿಕೊಳ್ಳೋದ್ರಿ. ಹೀಗೆ ಬಲಪಡಿಸಿಕೊಳ್ಳುವಾಗ ನೀವು ಸೋತು ಹೋಗುವುದಿಲ್ಲ. ಎಲ್ಲದರಲ್ಲಿ ದೇವರು ನಿಮಗೆ ಜಯವನ್ನು ಕೊಡುವರು.
ದಾವೀದನ ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ನಾವು ದೇವರಲ್ಲಿ ನಮ್ಮನ್ನು ಬಲಪಡಿಸಿಕೊಳ್ಳೋಣ. ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಇವತ್ತು ವಚನಗಳನ್ನು ಧ್ಯಾನಿಸಿದ ಹಾಗೆ ದಾವೀದನು ನಿಮ್ಮಲ್ಲಿ ಬಲಪಡಿಸಿಕೊಂಡ ಹಾಗೆ ನಾವು ಸಹ ನಿಮ್ಮಲ್ಲಿ ಬಲಪಡಿಸಿಕೊಳ್ಳಬೇಕಪ್ಪ. ನಮ್ಮ ಸುತ್ತಮುತ್ತಲೂ ನಾವು ಹಾದು ಹೋಗುವ ಎಷ್ಟೋ ಪರಿಸ್ಥಿತಿಗಳು ಕಷ್ಟದಾಗಿದೆ, ಅನೇಕ ಶೋಧನೆಗಳಿದೆ, ಅನೇಕ ಹೋರಾಟ ಇದೆ. ನಮಗೇನು ಮಾಡಬೇಕು ನಮಗೆ ಗೊತ್ತಿಲ್ಲ ಸ್ವಾಮಿ, ಆದರೆ ನಮ್ಮ ಕಣ್ಗಳು ನಿಮ್ಮನ್ನು ನೋಡುತ್ತಾ ಇದೆ. ನಮಗೆ ಸಹಾಯ ಮಾಡಿರಿ, ನೀವು ಕೃಪೆಯನ್ನು ಅನುಗ್ರಹಿಸ್ರಿ. ಈ ಸಮಯದಲ್ಲಿ ಕರ್ತನೆ, ಯಾರೆಲ್ಲ ಬಹಳ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಹೋಗುತ್ತಿದ್ದಾರೋ ಒಬ್ಬೊಬ್ಬರನ್ನು ಬಲಪಡಿಸ್ರಿ. ದಾವೀದನು ನಿಮ್ಮಲ್ಲಿ ಬಲಪಡಿಸಿಕೊಂಡ ಹಾಗೆ ನಿನ್ನ ಮಕ್ಕಳು ಸಹ ದೇವರೇ ಕರ್ತನಲ್ಲಿ ಬಲಪಡಿಸಿಕೊಳ್ಳುವುದಕ್ಕೆ ಕೃಪೆಯನ್ನು ಅನುಗ್ರಹಿಸ್ರಿ. ಈ ದಿನವನ್ನು ಕೂಡ ಆಶೀರ್ವದಿಸಿಕೊಡ್ರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ದಾವೀದನ ಹಾಗೆ ನಾವು ಸಹ ದೇವರಲ್ಲಿ ನಮ್ಮನ್ನು ಬಲಪಡಿಸಿಕೊಳ್ಳೋಣ. ಸಂಗತಿಗಳು ಬದಲಾಗಲಿಕ್ಕಿದೆ. ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾರೆ. ದೇವರು ನಿಮಗೆ ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಕೊಡಲಿಕ್ಕಿದ್ದಾರೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸಲಿಕ್ಕಿದ್ದೇನೆ. ಈ ಸೇವೆ ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಈ ಸೇವೆಗಾಗಿ ಪ್ರಾರ್ಥಿಸ್ರಿ. ಅದು ಮಾತ್ರವಲ್ಲ, ಆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಲು ನೀವು ಬಯಸುವುದಾದರೆ, ಕರ್ತನು ನಿಮ್ಮನ್ನು ಪ್ರೇರೇಪಿಸುವುದಾದರೆ ದೇವರ ರಾಜ್ಯಕ್ಕಾಗಿ ಬಿತ್ತರಿ. ಕರ್ತನು ನಿಮ್ಮನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ಆತ್ಮೀಕ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.